ನಮಸ್ಕಾರ ರೀ ನಮ್ಮೆಲ್ಲ ಫಾರ್ಮಿಂಗ್ ಮಂದಿಗೆ ಎಲ್ಲ ಹೆಂಗದ್ರಿ ಎಲ್ಲ ಆರಾಮದಿರಿ ಅನ್ಕೊಂಡು ನಮ್ಮ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ನೋಡ್ರಿ, ನಾವು ಈ ಕುರಿ ಸಾಕಾಣಿಕೆ ಬಗ್ಗೆ ತಿಳ್ಕೊಬೇಕಂತಂದ್ರೆ ಬೇಸಿಕ್ಕಿಂದ ಬರೋಣ್ರಿ. ಹೆಂಗಪ್ಪ ಅಂತಂದ್ರೆ ನಮಗೆ ಜಾಗ ಎಷ್ಟು ಬೇಕು, ಮೇವು ಏನೇನು ಬೇಕು ಮತ್ತು ಬಂಡವಾಳ ಎಷ್ಟು ಬೇಕು. ಯಾಕಂತಂದ್ರೆ ಕೆಲವ್ರು ಏನು ಹೇಳ್ತಾರೆ ರೀ, ಭಾಳ ಜಾಗ ಬೇಕು, ಸಿಕ್ಕಾಪಟ್ಟೆ ಮೇವು ಬೇಕು, ರೊಕ್ಕ ಅಂತರೂ ಕೇಳಂಗಿಲ್ಲ ರೀ, ಲಕ್ಷ ಬೇಕಂತಾರೆ. ಅದಕ್ಕೆ ನಾವು ಇವತ್ತು ಕಡಿಮೆ ಜಾಗದೊಳಗೆ ಕಡಿಮೆ ಮೇವು ಬಳಸ್ಕೊಂಡು ಸ್ವಲ್ಪ ರೊಕ್ಕದಾಗ ಹೆಂಗೆ ಮಾಡೋದು ಅನ್ನೋ ಬಗ್ಗೆ ಒಂದೊಂದಾಗಿ ನೋಡೋಣ ಬರ್ರಿ. ಮೊದಲನೇದು ಜಾಗ ನೋಡ್ರಿ, 10x15 ಜಾಗದೊಳಗೆ ನಾವು ಅಟ್ಟಣಿಗೆ ಮಾಡಿಕೊಂಡು ಏನಿಲ್ಲ ಅಂತಂದ್ರೂ 10 ರಿಂದ 12 ಮರಿ ಆರಾಮಾಗಿ ಸಾಕ್ಬೋದು ರೀ. ಎರಡನೇದು ಮೇವು. ಈ ಟಗರು ಮರಿಗೆ ಜಾಸ್ತಿ ಮೇವು ಬೇಕು, ಹಸಿರು ಮೇವು ಬೇಕು ಅಂತೇನಿಲ್ಲ ರೀ. ನಿಮ್ಮ ಲೋಕಲ್ ಏನು ಸಿಗ್ತೈತಿ ಅಂದ್ರೆ ಜೋಳದ ಕಣಿಕೆ ಇಲ್ಲ ರಾಗಿ ಹುಲ್ಲ ಇಲ್ಲ ಭತ್ತದ ಹುಲ್ಲ ಯಾವುದಾದ್ರೂ ಒಂದು. ಆಮೇಲೆ ಸೈಲೇಜ್ ಭಾಳ ಮುಖ್ಯ ನೋಡ್ರಿ. ಇದೊಂದು ನೀವು ಕೊಂಡರೆ ತಗೋರಿ, ಇಲ್ಲ ಅಂತಂದ್ರೆ ನೀವು ರೆಡಿ ಮಾಡ್ಕೊರಿ. ಸೈಲೇಜ್ ಅಂದ್ರೆ ಮೆಕ್ಕೆಜೋಳದ ಮಾಡಿರಿ ಅಥವಾ ಗೊಂಜಾಳ ಏನಂತೀವಲ್ಲ ಅದ್ರದ್ದು ಮಾಡಬೇಕು. ಇಲ್ಲ ಅಂತಂದ್ರೆ ಜೋಳ ಅಂತೀವಲ್ಲಿ ಬಿಳಿ ಜೋಳ ರೀ, ಅಥವಾ ನೇಪಿಯರ್, ಅಥವಾ ಯಾವುದೂ ಇಲ್ಲ ಅಂತಂದ್ರೆ ಕಬ್ಬು ಸಿಗ್ತೈತಲ್ಲ ರೀ, ಅದನ್ನು ಬಳಸ್ಕೊಂಡು ಕೂಡ ನಾವು ಏನು ಮಾಡ್ಬೋದು ರೀ, ಸೈಲೇಜ್ ಮಾಡ್ಬೋದು ರೀ. ಇನ್ನು ಏನೈತಲ್ರಿ, ಹೆಂಗಾರೆ ಯಾವುದಾದ್ರೂ ಒಂದು ಹೊಟ್ಟು ಗೊಳೆ ಮಾಡ್ಬೇಕು ರೀ. ಅಂತಂದ್ರೆ ತೊಗರಿ ಹೊಟ್ಟರೆ ಗೊಳೆ ಮಾಡಿರಿ, ಇಲ್ಲ ಕಡ್ಲಿ ಹೊಟ್ಟಾಗಿರ್ಬೋದು, ಇಲ್ಲ ಶೇಂಗಾ ಹೊಟ್ಟಾಗಿರ್ಬೋದು, ಇಲ್ಲ ಸೋಯಾಬೀನ್. ಒಟ್ಟು 3 ಥರದ ಮೇವು ನಮ್ಮಂತ್ಯಕ್ಕೆ ಇದ್ರೆ ಸಾಕ್ರಿ. ಅದರೊಳಗೆ ಮುಖ್ಯವಾಗಿ 2 ಡ್ರೈ ಫೀಡ್, 1 ಹಸಿರು. ಇನ್ನು ಮೂರನೇದು ಮೇನ್ ಪಾಯಿಂಟ್ ನೋಡ್ರಿ. ಮೇನ್ ಪಾಯಿಂಟ್ ಅಂತಂದ್ರೆ ಬಂಡವಾಳ ರೀ, ರೊಕ್ಕ ಏನಂತೀವಲ್ಲ. ಇದಕ್ಕೆ ರೊಕ್ಕ ಅಂತರೂ ಬೇಕ್ರಿ. ಆದ್ರೆ ನಿಮ್ಮ ಹಂತಕ್ಕೆ ಎಷ್ಟು ಐತಿ ನೋಡ್ರಿ, ಆ ಬಜೆಟ್ ಮೇಲೆ ಹೋಗ್ತೈತಿ. ನೀವು ಸಿಂಪಲ್ ನೆಲದ ಮೇಲೆ ಮಾಡ್ತೀನಿ ಅಂತಂದ್ರೆ 10-15 ಜಾಗದಾಗ ಒಂದು ಶೆಡ್ ಮಾಡಿಕೊಂಡು 10 ರಿಂದ 12 ಮರಿ ಆರಾಮಾಗಿ ಸಾಕ್ಬೋದು. ಶೆಡ್ಡಿಗೆ ಏನಿಲ್ಲ ಅಂತಂದ್ರೆ 20,000 ಇನ್ವೆಸ್ಟ್ಮೆಂಟ್ ಸಾಕ್ರಿ. ಇಷ್ಟೆಲ್ಲ ಮಾಡಿ ಮರಿ ತರಾಕೊಂದು 40,000 ಹಾಕ್ತೀನಿ ಅಂತಂದ್ರೆ ಒಂದು 5 ಮರಿ ಬರ್ತಾರೆ. ಫಸ್ಟ್ ಬ್ಯಾಚ್ ನನ್ನ ಸಜೆಷನ್ ಏನಂದ್ರಿ, ಚಿಕ್ಕದಾಗಿ ಸ್ಟಾರ್ಟ್ ಮಾಡಿಕೊಂಡು ಅನುಭವ ಆದಮೇಲೆ ನೀವು ಎಷ್ಟಾರ ಮಾಡಿರಿ, ಅದಕ್ಕೇನು ನೋ ಪ್ರಾಬ್ಲಮ್. ಆದರೆ ಅನುಭವ ಇರಲಾರ್ದನ ನಾನು ಇವತ್ತು 50 ಮಾಡ್ತೀನಿ 100 ಮಾಡ್ತೀನಿ ಅಂತೇಳಿ ಕೈ ಹಾಕಿ ಕೈ ಸುಟ್ಕೊಂಡು ಲಾಸ್ ಆಗಿ ಇದರೊಳಗೆ ಲಾಸ್ ಐತಪ್ಪ ಅಂತೇಳಿ ಲಾಸ್ ಆಗಕ್ಕೆ ಹೋಗ್ಬೇಡ್ರಿ. ಇನ್ನು ಮೊದಲನೇ ಸಲ ನೀವು ಮರಿ ತರಾಕತ್ತೀರಿ ಅಂತಂದ್ರೆ ಸಣ್ಣ ಮರಿ ತರಕ್ಕೆ ಹೋಗ್ಬೇಡ್ರಿ. ನೋಡಿ ಸ್ವಲ್ಪ ದೊಡ್ಡ ಮರಿ ತಗೋರಿ. ಅಂದ್ರೆ 3 ತಿಂಗಳ ಮರಿ ಅಂದ್ರೆ 2 ಇಂಚ್ ಕೂಡ ಬಂದಿರೋ ಮರಿ. ಯಾಕಪ್ಪ ಅಂತಂದ್ರೆ ದೊಡ್ಡ ಮರಿ ತೊಗೊಂಡ್ರಿ ಅಂತಂದ್ರೆ ಅವಕ್ಕೆ ಜಾಸ್ತಿ ಆರಾಮ್ ತಪ್ಪಲ್ಲ, ಮತ್ತು ಮೇವು ತಿನ್ನಕತ್ತಿರ್ತಾವೆ, ಕಾಳು ತಿನ್ನಕತ್ತಿರ್ತಾವೆ. ಅದ ನೀವು ಸಣ್ಣ ಮರಿ ತೊಗೊಂಡ್ರಿ ಅಂತಂದ್ರೆ ಅದು ಇನ್ನೂ ಹಾಲು ಮರಿ ಇರ್ತದೆ, ಇನ್ನೂ ಹಾಲು ಬಿಟ್ಟಿರಂಗಿಲ್ಲ, ಇನ್ನೂ ಮೇವು ತಿನ್ನತ್ತಿರಲ್ಲ. ಹೀಗಾಗಿ ಜಾಸ್ತಿ ಆರಾಮ್ ತಪ್ತೈತಿ. ಅದರಿಂದ ಏನಾಗ್ತೈತಿ, ಮುಂದೆ ಭಾಳ ಪ್ರಾಬ್ಲಮ್ ಆಗ್ತೈತಿ. ನಿಮಗೆ ಟ್ರೀಟ್ಮೆಂಟ್ ಮಾಡುವ ಐಡಿಯಾ ಇರಲಿಲ್ಲ ಅಂತಂದ್ರೆ ಮರಿನೂ ಸಾಯ್ತಾವೆ. ಹೀಗಾಗಿ ಲಾಸ್ ಆಕತಿ. ಆದಷ್ಟು ಫಸ್ಟ್ ಟೈಮ್ ಮಾಡೋರು ಏನು ಮಾಡಿರಿ, ದೊಡ್ಡ ಮರಿ ತಗೋರಿ. ಅಂದ್ರೆ 7 ರಿಂದ 8 ಸಾವಿರ ಮರಿ ತಗೋರಿ. ಇನ್ನು ಈ ಟಗರ್ ಮತ್ತು ಮೇಕೆ ಫಾರ್ಮಿಂಗ್ ಒಳಗೆ ಸಾಕಷ್ಟು ವೀಡಿಯೋ ಮಾಡೋದೈತಿ. ನಿಮ್ಮ ಪ್ರೋತ್ಸಾಹ ಸಹಾಯ ಸಹಕಾರ ಹೀಗೆ ಇರಲಿ. ಇನ್ನು ನನ್ನ ಚಾನಲ್ಗೆ ಯಾರು ಹೊಸಬರಾಗಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಆಗ ಫಾಲೋ ಮಾಡಿರಿ, ಶೇರ್ ಮಾಡಿರಿ. ಮುಂದಿನ ವೀಡಿಯೋದಾಗ ಮತ್ತೆ ಸಿಗೋಣ್ರಿ. ನಮಸ್ಕಾರ.